ये तो अभी टीज़र था, ಪಿಕ್ಚರ್ ಅಭಿ ಬಾಕಿ है मेरे दोस्त. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ಟಾಕ್ಸಿಕ್ ಚಿತ್ರದ ಟೀಸರ್ ಇವತ್ತು ಬಂತು ಫೈನಲಿ. ಸೊ ಭಾಳ ಮಂದಿ ಕೇಳ್ತಾ ಇದ್ರು ಟಾಕ್ಸಿಕ್ ಟೀಮಿಗೆ, ಸೊ ಟಾಕ್ಸಿಕ್ ಟೀಸರ್, ಟ್ರೈಲರ್, ಸಾಂಗ್ಸ್ ಅಪ್ಡೇಟ್ ಏನೂ ಬರ್ತಾ ಇಲ್ಲ ಅಂತೇಳಿ. ನಿನ್ನೆ ಟಾಕ್ಸಿಕ್ ಟೀಮ್ ಒಂದು ಅನೌನ್ಸ್ಮೆಂಟ್ ಮಾಡ್ತು, ಟಾಕ್ಸಿಕ್ ಚಿತ್ರದ ಟೀಸರ್ ಇವತ್ತು ಬರುತ್ತೆ ಅಂತೇಳಿ. ಎಸ್, ಇವತ್ತು 9:35 AM ಟಾಕ್ಸಿಕ್ ಚಿತ್ರದ ಟೀಸರ್ ಬಂತು. ಹೇಗಿದೆ ಟೀಸರ್ ಅಂತ ಎಲ್ಲ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಹೊಸದಾಗಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಂಟ್ರೊಡಕ್ಷನ್ ಟು ರಾಯ್ ಅಂತೇಳಿ ಬಿಟ್ಟಿದ್ರು January 8th. ಸೊ ಟೀಸರ್ ಟ್ರೈಲರ್ ಅಂತೇಳಿ ಭಾಳ ಕನ್ಫ್ಯೂಸಲ್ಲಿ ಇದ್ರು ಭಾಳ ಮಂದಿ. ಸೊ ಟೀಸರ್ ಬರುತ್ತೆ ಬರೋಲ್ಲ ಅಂತೇಳಿ ಭಾಳ ಕನ್ಫ್ಯೂಸಲ್ಲಿ ಇತ್ತು. ಸೊ ಇವತ್ತು ಟೀಸರ್ ಬಂತು. ಈ ಟೀಸರಲ್ಲಿ ಹೇಗಿದೆ ಟೀಸರ್ ಅಂದರೆ ಔಟ್ಸ್ಟ್ಯಾಂಡಿಂಗ್, ಮೈಂಡ್ ಬ್ಲೋಯಿಂಗ್ ಮತ್ತು ಖತರ್ನಾಕ್ ಆಗಿದೆ ಗುರು ಟೀಸರ್. ನೋ ವರ್ಡ್ಸ್, ಮೈಂಡ್ ಸ್ಟಕ್ ಆಗಿದೆ. ಭಾಳ ವೈಲೆನ್ಸ್ ಇದೆ ಮತ್ತು ಚೆನ್ನಾಗಿದೆ ಟೀಸರ್. ಮತ್ತು ಸ್ಕೇಲ್ ಕೂಡ ದೊಡ್ಡದಾಗಿ ಇದೆ. ಜೋಕರ್ ಸೆಟ್ ಅಂತೂ ಮೈಂಡ್ ಬ್ಲೋಯಿಂಗ್. ಜೋಕರ್ ಸೆಟ್ಟಲ್ಲಿ ಒಂದು ಆ್ಯಕ್ಷನ್ ಸೀನ್ ಇದೆ ಅಂಥೇಳಿ ಒಂದು ಅಪ್ಡೇಟ್ ಇದೆ. ಸೊ ಸರ್ಪ್ರೈಸ್ ಏನಪ್ಪ ಅಂದರೆ ಈ ಟೀಸರಲ್ಲಿ ಯಶ್ ಸರ್ ಅವರು ವಿತೌಟ್ ಬಿಯರ್ಡ್ ಕಾಣಿಸ್ಕೊಂಡ್ರು ಲಾಸ್ಟಲ್ಲಿ. ಸೊ ಅದು ಮಜವಾಗಿತ್ತು. ಮತ್ತು ಒಂದು ವಿಲನಿಗೆ ಕಟರ್ ತಗೊಂಡು ಫೇಸ್ ಕಟ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿತ್ತು. ಭಾಳ ಬ್ಲಡ್ ಸೀನ್ ಇತ್ತು ಅದು. ಸೊ ಭಾಳ ವೈಲೆನ್ಸ್ ಆಗಿದೆ ಮತ್ತು ಭಾಳ ನೆಕ್ಸ್ಟ್ ಲೆವೆಲ್ ಸ್ಕೇಲಲ್ಲಿ ಇದೆ ಸಿನಿಮಾ ಅಂತ ಅನ್ಕೋತೀನಿ. ಟೀಸರ್ ಅಂತೂ ಚೆನ್ನಾಗಿತ್ತು ಮತ್ತು ಭಾಳ ಖರ್ಚು ಭಾಳ ಬಜೆಟ್ ಕೂಡ ಆಗಿದೆ ಸಿನಿಮಾದು. 500 to 600 crore ಅಂತ ಹೇಳ್ತಾ ಇದ್ದಾರೆ. ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಭಾಳ ಖರ್ಚು ಮಾಡಿದ್ದಾರೆ ಅಂತೇಳಿ. ಸೊ ಭಾಳ ಚೆನ್ನಾಗಿತ್ತು ಟೀಸರ್. ಸ್ಟೋರಿ ಕೂಡ ಲೀಕ್ ಆಗಿತ್ತು ಮೊನ್ನೆ. 1940 ಇಂದ 1970 ಏರಾದಲ್ಲಿ ಏನೇನಾಯಿತು ಗೋವಾದಲ್ಲಿ. ಸೊ ಅವಾಗ ಭಾಳ ಪೋರ್ಚುಗೀಸರು ಆಳ್ವಿಕೆ ಮಾಡ್ತಾ ಇದ್ರು. ಸೊ ಅವಾಗ ಅಲ್ಲಿ ಅವರ ಆಳ್ವಿಕೆ ಕಡಿಮೆ ಆಗ್ತಾ ಸೊ ಭಾಳಷ್ಟು ಗ್ಯಾಂಗ್ಸ್ಟರ್ಸ್, ಡಾನ್ಸ್ ಅದರಲ್ಲಿ ಎಂಟ್ರಿ ಆದರು ಗೋವಾದಲ್ಲಿ. ಸೊ ಅವಾಗಲ್ಲಿ ಭಾಳಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇತ್ತು. ಸೊ ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್ ಮತ್ತು ಭಾಳಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇತ್ತು. ಅದರ ಆಸುಪಾಸಲ್ಲಿ ಈ ಚಿತ್ರದ ಸ್ಟೋರಿ ಇದೆ ಅಂಥೇಳಿ ಒಂದು ರಿಪೋರ್ಟ್ಸ್ ಬರ್ತಾ ಇದೆ. ಸ್ಟೋರಿ ಏನೇ ಇರಲಿ, ಚಿತ್ರ ಬಂದಾಗ ನಾವು ನೋಡ್ತೀವಿ. ಸ್ಟೋರಿ ಲೀಕ್ ಆದರೂ ಕೂಡ ಫಸ್ಟ್ ಡೇ ಖಂಡಿತ ನೋಡೋಣ ಚಿತ್ರ. ಇದೇ ಟೀಸರಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಬಹುದು ಅಂತೇಳಿ ಅಂದ್ಕೊಂಡಿದ್ದೆ. ಯಾಕಂದರೆ ಮೊನ್ನೆ ಪೋಸ್ಟರ್ ಬಿಡ್ತಿದ್ರಲ್ಲ ಅವರು 1 month ಹಿಂದೆ, ಅವಾಗ ಬಿಡ್ತಾರೆ. ಅವಾಗ 8th January ಬಂತಲ್ಲ ಇಂಟ್ರೊಡಕ್ಷನ್ ಟು ರಾಯ್ ಅಂತೇಳಿ. ಆ ಟೀಸರಲ್ಲಿ ಏನಾದರೂ ಇವರು ಎಲ್ಲ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿಸ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಅಲ್ಲಿ ಮಾಡಲಿಲ್ಲ. ಸೊ ಟೀಸರಲ್ಲಿ ಆದರೂ ರಿವೀಲ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡೆ. ಕ್ಯಾರೆಕ್ಟರ್ ಏನು ಚಿತ್ರತಂಡ ಬಿಟ್ಕೊಟ್ಟಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಟ್ರೇಲರ್ ಬರುತ್ತಿಲ್ಲ, ಅದರಲ್ಲಿ ಏನಾದರೂ ಬರಬಹುದು. ಟ್ರೇಲರಿಗೆ ವೇಟ್ ಮಾಡ್ತಾ ಇದ್ವಿ. ಟ್ರೇಲರ್ ಮೋಸ್ಟ್ಲಿ March 2nd week ಬರಬಹುದು ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಟ್ರೇಲರಲ್ಲಿ ಮತ್ತೇನೇನು ರಿವೀಲ್ ಆಗುತ್ತೆ ಅಂತೇಳಿ. ಟೀಸರ್ ಲಾಸ್ಟಲ್ಲಿ ಯಶ್ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಐ ಆಮ್ ಹೋಮ್ ಡ್ಯಾಡಿ ಅಂತೇಳಿ. ಸೊ ಯಶ್ ಸರ್ ಅವರು ಇದರಲ್ಲಿ ಡಬಲ್ ಪಾರ್ಟ್ ಇರ್ಬೋದಾ ಅಂತೇಳಿ ಅನ್ಕೊಂತ. ಇಂಟ್ರೊಡಕ್ಷನ್ ಟು ರಾಯದಲ್ಲಿ ಡ್ಯಾಡೀಸ್ ಹೋಮ್ ಅಂತೇಳಿ ಹೇಳಿದರು. ಸೊ ಇದರಲ್ಲಿ ಐ ಆಮ್ ಹೋಮ್ ಡ್ಯಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಏನಾದರೂ ರಾಯನ ಮಗ ಇರ್ಬೋದಾ ಅಂತೇಳಿ ಅನ್ಕೊಂತೀನಿ. ದಿಸ್ ಟೈಮ್ ಡ್ಯಾಡ್ ಈಸ್ ಗೋಯಿಂಗ್ ಟು ರೋಲ್ ಸಿನಿಮಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್, ನಮಸ್ಕಾರ, ಮತ್ತೆ ಸಿಗ್ತೇನೆ.